ಅರಣ್ಯ ಇಲಾಖೆಯ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆಮುರದಟ್ಟಿ ಅರಣ್ಯ ಬೀಟ್ನ ಕರಡಿಕಲ್ಲು ಗುಡ್ಡದಲ್ಲಿ ಶೂಟೌಟ್ ಏನಾಯ್ತಲ್ಲ, ಈಗ ಹೊಳೆಮುರದಟ್ಟಿ ಕರಡಿಕಲ್ಲು ಗುಡ್ಡದಲ್ಲಿ ನಿಮ್ಮ PNS ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿರೋದು. ಆಗಸ್ಟ್ 15ರ ಬೆಳಗ್ಗೆ 5 ಗಂಟೆ ಸುಮಾರಿಗೆ ನಡೆದಿರುವಂತಹ ದುರಂತ ಇದು. ಮೂವರ ಶೂಟೌಟ್ ಪ್ರಕರಣ ರಿಯಾಲಿಟಿ ಚೆಕ್ ಆಗಿರೋದು. ಯಾರದು ಸರಿ ಯಾರದು ತಪ್ಪು ಅನ್ನೋದ್ರ ಬಗ್ಗೆ. ಜಿಂಕೆಯನ್ನ ಕೊಂದು ಮಾಂಸ ಬೇರ್ಪಡಿಸುವ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ದಾಳಿಯಾಗತ್ತೆ. ಇದು ಖಚಿತ ಮಾಹಿತಿ. ರಿಯಾಲಿಟಿ ಚೆಕ್ ಅಲ್ಲಿ ಗೊತ್ತಾಗ್ತಾ ಇರುವಂತ ಖಚಿತ ಮಾಹಿತಿ. ಜಿಂಕೆಯನ್ನ ಕೊಂದು ಮಾಂಸ ಬೇರ್ಪಡಿಸುವಂತ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ರೇಡ್ ಆಗುತ್ತೆ. ಖಚಿತ ಮಾಹಿತಿಯ ಮೇರೆಗೆ 2 ತಂಡಗಳಾಗಿ ಅರಣ್ಯ ಸಿಬ್ಬಂದಿಗಳಿಂದ ರೇಡ್ ಆಗುತ್ತೆ. ಘಟನಾ ಸ್ಥಳದಿಂದ ನಿಮ್ಮ PNS ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿರೋದು, ಅದರಲ್ಲಿ ಬಂದಿರುವಂತ ಅಂಶಗಳು ಗೊತ್ತಾಗಿರೋದು. ಚಾಮರಾಜನಗರದ ಅರಣ್ಯ ಇಲಾಖೆಯ ಮೂವರ ಶೂಟೌಟ್ ಪ್ರಕರಣ ಇದೆ. ಆ ಒಂದು ಪ್ರಕರಣ ನಡೆದಂತಹ ಘಟನಾ ಸ್ಥಳದಲ್ಲಿ ನಾನೀಗ ಇದ್ದೇನೆ. ನೀವು ಗಮನಿಸಬಹುದು, ಇದು ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನಲ್ಲಿ ಇರುವಂತಹ ಕಾವೇರಿ ವನ್ಯಜೀವಿ ಧಾಮದ ಸಮೀಪ ನಾನಿರುವಂತದ್ದು. ಈಗ ನಾ ಘಟನಾ ಸ್ಥಳದಲ್ಲಿ ಏನೆಲ್ಲ ಘಟನೆಗಳಾಯಿತು, ಯಾವ ರೀತಿಯಾಗಿ ಫೈರಿಂಗ್ ಆಗ್ತು, ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೇನೆ. ಗಮನಿಸ್ಬೋದು. ಈಗ ನಾನು ನೇರವಾಗಿ ಈಗ ಮೊದಲಿಗೆ ಈ ಫೈರ್ ಆದಂತಹ ಘಟನೆ ಸ್ಥಳ ಏನಿದೆ ಆ ಒಂದು ಸ್ಥಳವನ್ನ ಈಗ ತೋರಿಸ್ತಾ ಹೋಗ್ತೇನೆ. ಮೊದಲಿಗೆ ನೀವು ಗಮನಿಸಬಹುದು, ಕರಡಿಕಲ್ಲು ಗುಡ್ಡ ಎನ್ನುವ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ತಾ ಇರುವಂತದ್ದು ಏನು, ಈಗ ರಕ್ತದ ಕಲೆಗಳು ಇದಾಗಿರುವಂತದ್ದು ಕಪ್ಪು ರೀತಿಯಲ್ಲಿ ಕಾಣ್ತಾ ಇರುವಂತದ್ದು ಆಗಸ್ಟ್ 15ರ ಮುಂಜಾನೆ ಬೆಳಿಗ್ಗೆ ನಡೆದಂತಹ ಈ ಒಂದು ಘಟನೆಯ ರಕ್ತದ ಕಲೆಗಳನ್ನ ಈಗ ನೀವು ನೋಡ್ತಾ ಇರುವಂತದ್ದು. ಏನು ಅನೂರು ತಾಲೂಕಿನ ತೋಮಿಯಾರ್ಪಾಳ್ಯ, ಲಾಜರ್ ದೊಡ್ಡಿ ಮತ್ತೆ ಮರಿಯಮಂಗಳ ಗ್ರಾಮದ ಮೂವರ ವಿರುದ್ಧ ನಡೆದಂತಹ ಶೂಟೌಟ್ ಪ್ರಕರಣದ ಸಂಬಂಧ ಈಗಾಗಲೇ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತವೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಯಾಕೆಂತಂದ್ರೆ ಅವರು ನಿಜಕ್ಕೂ ಕೂಡ ಕಳ್ಳ ಬೇಟೆಗಾರರ ಅಥವಾ ಅಮಾಯಕರ ಎನ್ನುವ ಒಂದಷ್ಟು ಗೊಂದಲವೂ ಕೂಡ ಇತ್ತು. ಆದರೆ ಅರಣ್ಯ ಇಲಾಖೆ ನೀಡಿದ ಮಾಹಿತಿಯ ಮೇರೆಗೆ ಇದೀಗ ಅವರು 4 ಕೂಡ ಏನು ಕಳ್ಳ ಬೇಟೆಗಾರರು ಎನ್ನುವುದು ದೃಢವಾಗಿರುವಂತದ್ದು. ಈಗ ಗಮನಿಸಬಹುದು, ಏನು ಇದೊಂದು ಎತ್ತರದ ಪ್ರದೇಶವಾಗಿರುವ ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಅರಣ್ಯ ಸಿಬ್ಬಂದಿ ಈ ಕಾಡಿನ ಮೇಲೆ ಬಂದು ಕಳ್ಳ ಬೇಟೆಗಾರರು ಬಂದಿದ್ರೆ ಅದನ್ನ ನೋಡುವ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕೆಂತಂದ್ರೆ ಎತ್ತರ ಪ್ರದೇಶದಿಂದ ನೋಡಿದ್ರೆ ಅಲ್ಲಿರುವಂತಹ ಕಾಡಿನ ಒಳಭಾಗದಲ್ಲಿರುವಂತಹ ಜನರು ಅಥವಾ ಯಾರಾದ್ರೂ ಘಟನೆ ನಡೆದ ದಿನ 3 ಅಂದ್ರೆ 4 ಜನರು ಕೂಡ ಬಂದು ಈ ಒಂದು ಜಾಗದಲ್ಲಿ, ಅಂದ್ರೆ ಏನು ಈ ಒಂದು ಜಾಗ ಏನಿದೆ ಕರಡಿಕಲ್ಲು ಗುಡ್ಡ, ಈ ಒಂದು ಜಾಗದಲ್ಲಿ ಇದ್ರು. ಬಳಿಕ ಇಲ್ಲಿ ಶೂಟೌಟ್ ನಡೆದಿರುವಂತದ್ದು. ಜೊತೆಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಪರ ಮತ್ತು ವಿರೋಧ ಚರ್ಚೆಯೂ ಕೂಡ ಇಲ್ಲಿ ಆಗ್ತಾ ಇತ್ತು. ಯಾಕೆಂತಂದ್ರೆ ಜಾನುವಾರು ತಪ್ಪಿಸ್ಕೊಂಡಿತ್ತು. ಆ ಜಾನುವಾರನ್ನ ಹುಡುಕುವ ಕೆಲಸಕ್ಕೆ ಮುಂದಾಗಿರೋ ಇದೇ ವೇಳೆ ಏನು ಈ ಅರಣ್ಯದ ನಡುವೆ ಒಂದು ಬಂಡೆಯ ಮೇಲೆ ಮಲಗಿದ್ರು ಎನ್ನಲಾಗ್ತಾ ಇತ್ತು. ಸೊ ಆ ಒಂದು ಬಂಡೆಯನ್ನು ಕೂಡ ನೀವು ಈ ಸಮೀಪದಲ್ಲಿ ನೋಡ್ತಾ ಇರುವಂತದ್ದು. ಸೊ ಹಂಗಾಗಿ ಈ ಒಂದು ಜಾಗದಲ್ಲೇ ಶೂಟೌಟ್ ನಡೆದಿರುವಂತದ್ದು. ಖಚಿತ ಮಾಹಿತಿಯ ಆಧಾರದ ಮೇಲೆ ಸ್ಥಳಕ್ಕೆ ಬಂದಂತಹ APC ಕ್ಯಾಂಪ್ನ ಅರಣ್ಯ ಸಿಬ್ಬಂದಿಗಳು ಈ ಶೂಟೌಟ್ ಅನ್ನ ಮಾಡಿರುವಂತದ್ದು. ಪ್ರಕರಣದ ಸ್ಥಳದಿಂದ ಕೂಡ 4ನೇ ಆರೋಪಿಯಾಗಿರುವಂತಹ ಮಹಿಮದಾಸ್ ಕೂಡ ಈಗಾಗಲೇ ಕಣ್ತಪ್ಪಿಸ್ಕೊಂಡಿದ್ರು. ಅದಾದ ಬಳಿಕ ಈಗ ಪೊಲೀಸರ ಸುಪರ್ದಿಗೂ ಕೂಡ ಆ ವ್ಯಕ್ತಿ ಇರುವಂತದ್ದು. ಮಹಿಮದಾಸ್ ಯಾವ ಕಾರಣಕ್ಕಾಗಿ ಓಡೋದ್ರು, ನಿಜಕ್ಕೂ ಕೂಡ ಪ್ರತ್ಯಕ್ಷದರ್ಶಿ ಆಗಿರುವಂತಹ ಮಹಿಮದಾಸ್ ಈ ಒಂದು ಘಟನೆಯಲ್ಲಿ ಏನೇನೆಲ್ಲ ನೋಡ್ರು ಎನ್ನುವ ಮಾಹಿತಿನೂ ಕೂಡ ಕಲೆ ಆಗ್ತಾ ಇರುವಂತದ್ದು. ಜೊತೆಗೆ ಏನು ನೀವು ನೋಡ್ತಾ ಇರುವಂತಹ ಈ ಒಂದು ಘಟನಾ ಸ್ಥಳದಿಂದ ಸ್ಥಳದಿಂದ ಈಗಾಗಲೇ ಅಧಿಕಾರಿಗಳು, ತನಿಖಾ ತಂಡ ಸೇರಿದಂತೆ ಎಲ್ಲರೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಫೈರಿಂಗ್ ಆದ ಸಂದರ್ಭದಲ್ಲಿ ಬುಲೆಟ್ ನಿಂದ ಹಾರಿದಂತಹ ಬುಲೆಟ್ ನ ಒಂದಷ್ಟು ಚೂರುಗಳು ಮತ್ತು ಅಲ್ಲಿ ಸಿಕ್ಕಂತಹ ಮದ್ದಾಗಿರ್ಬೋದು ಅಥವಾ ಸಿಕ್ಕಂತಹ ಪೆಲೆಟ್ಸ್ ಗಳಾಗಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಏನು ತನಿಖಾ ತಂಡವು ಕೂಡ ಸಂಗ್ರಹಣೆ ಮಾಡಿದೆ. ಈಗಾಗಲೇ ಮತ್ತೆ ವರದಿಯನ್ನು ಕೂಡ ಸಿದ್ಧವನ್ನ ಮಾಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಒಟ್ಟಾರೆ ಈ ಒಂದು ಪ್ರಕರಣ ಸಾಕಷ್ಟು ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸದ್ದು ಮಾಡಿದ್ದು. ಮತ್ತೆ ಇನ್ನೇನು ತನಿಖಾ ತಂಡೆಯ ಒಂದಷ್ಟು ಮಾಹಿತಿಯ ಆಧಾರದ ಮೇಲೆಗೆ ಸತ್ಯಾಸತ್ಯತೆಗಳು ಕೂಡ ಹೊರಬರಲಿರುವಂತದ್ದು. ಸಾಗರ್ ಕುಮಚಳ್ಳಿ, PNS ವಿಸ್ತಾರ ನ್ಯೂಸ್, ಚಾಮರಾಜನಗರ.